ಎಲ್ಲರಿಗೂ ನಮಸ್ಕಾರ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ನಾನು ಇವತ್ತೊಂದು ಪೌರಾಣಿಕವಾದ ಕಥೆಯನ್ನು ಹೇಳ್ತೀನಿ. ಶಿವ ಪಾರ್ವತಿಗೆ ಅಮರತ್ವದ ಬಗ್ಗೆ ಒಂದು ಕಥೆ ಹೇಳ್ತಾರೆ. ಆ ಕಥೆಯನ್ನು ನಾನು ನಿಮಗೆ ಹೇಳ್ತೀನಿ. ಈಗ ನಾವು ಈ ಕಥೆಯನ್ನು ಕೇಳಿ ಅಮರಂತರೂ ಆಗೋಲ್ಲ, ಆದರೆ ಮೋಕ್ಷವನ್ನು ಹೊಂದಬಹುದು, ಭಗವಂತನ ಪರಂಧಾಮಕ್ಕೆ ಹೋಗ್ಬೋದು ಸ್ನೇಹಿತರೆ. ಮೊದಲು ರಾಧೆಯ ಹತ್ರ ಒಂದು ಗಿಳಿ ಇರುತ್ತೆ. ರಾಧೆ ಭೂಲೋಕದಲ್ಲಿ ಅವತಾರ ಮಾಡುವಾಗ ಗಿಳಿಯು ತಾನು ತನ್ನ ಜೊತೆಗೆ ಬರ್ತೀನಿ ಅಂತ ಹೇಳುತ್ತಾ ರಾಧೆ ಜೊತೆಗೆ. ರಾಧೆ ಹೇಳ್ತಾಳ, ಭೂಲೋಕದಲ್ಲಿ ನೀನು ಬಂದ್ರೆ ಬರೀ ಕಷ್ಟನ ಅನುಭವಿಸ್ಬೇಕಾಗತ್ತೆ, ಹಾಗಾಗಿ ಬೇಡ ಅಂತಾಳ. ಆದರೆ ಗಿಳಿ ಕೇಳೋದಿಲ್ಲ. ಅವಾಗ ಹೇಳ್ತಾಳ, ಆಯಿತು, ನಾ ಭೂಲೋಕಕ್ಕೆ ಹೋಗಿ ನನ್ನ ಕಾರ್ಯಗಳನ್ನೆಲ್ಲ ಮುಗಿಸಿ ನಾವು ವಾಪಸ್ಸು ನನ್ನ ವೈಕುಂಠ ಧಾಮಕ್ಕೆ ಬಂದಾಗ ನೀನು ಅಲ್ಲಿ ಅವತರಿಸಿ ನನ್ನ ಬಗ್ಗೆ ಒಂದು ಪ್ರಚಾರವನ್ನು ಮಾಡುವಂತೆ ಅಂತ ಹೇಳ್ತಾಳೆ ಗಿಳಿಗೆ. ಆವಾಗ ಆಯಿತು ಅಂತ ಹೇಳ್ತಾ ರಾಧೆ ಭೂಮಿಗೆ ಬಂದು ತನ್ನ ಅವತಾರವನ್ನು ರಾಧೆ ರೂಪದಲ್ಲಿ ಅವತಾರವಾಗಿ ತನ್ನ ಕೆಲಸಗಳನ್ನೆಲ್ಲ ಮುಗಿಸಿ ವಾಪಸ್ಸು ಪರಂಧಾಮಕ್ಕೆ ಬಂದ ನಂತರ ಗಿಳಿ ಭೂಮಿ ಮೇಲೆ ಗಿಳಿಯಾಗಿ ಅವತರಿಸುತ್ತಾ. ಆ ಗಿಳಿ ಅವತರಿಸಿದ ನಂತರ ಯಾವ ಥರ ಅಮರವಾಯಿತು ಅನ್ನೋ ಕಥೆಯನ್ನು ಹೇಳ್ತೀನಿ. ಒಂದು ಸಾರಿ ಶಿವ ಹೇಳ್ತಾರೆ ಪಾರ್ವತಿಗೆ, ಬಾ ನಾನು ನಿನಗೆ ಅಮರತ್ವದ ಕಥೆಯನ್ನು ಹೇಳ್ತೀನಿ ಅಂತ. ಆವಾಗ ಪಾರ್ವತಿ ದೇವಿಯನ್ನು ಕರ್ಕೊಂಡು ಅಮರನಾಥ ಗುಹೆಗೆ ಬರ್ತಾರೆ. ಅಲ್ಲಿ ಬಂದ ತಕ್ಷಣ ತಮ್ಮ ಕೊರಳಲ್ಲಿರುವಂಥ ವಾಸುಕಿ, ನಂದಿ ಎಲ್ಲರನ್ನೂ ಬಿಟ್ಟು ಬಂದಿರ್ತಾರೆ. ಯಾಕಂದರೆ ಆ ಅಮರತ್ವದ ಕಥೆಗಳನ್ನು ಯಾರೂ ಕೇಳಬಾರ್ದು, ಯಾರು ಯೋಗ್ಯ ಇರ್ತಾರೋ ಅವರಷ್ಟೇ ಕೇಳಬೇಕು ಅಂತ ಅವ್ರದ್ದು. ಇಲ್ಲಿ ಬಂದ ತಕ್ಷಣ ತಮ್ಮ ಡಮರನ್ನು ಜೋರಾಗಿ ಬಾರಿಸ್ತಾರೆ. ಅಲ್ಲಿದ್ದ ಮೃಗಗಳು, ಪ್ರಾಣಿಗಳೆಲ್ಲ ಓಡಿ ಹೋಗ್ತಾವೆ, ಪಕ್ಷಿಗಳೆಲ್ಲ ಹಾರಿ ಹೋಗ್ತಾವೆ. ಆವಾಗ ಶಾಂತವಾಗಿ ಪಾರ್ವತಿ ಮಾತಾಗ ಕುಂತ್ಕೊಂಡು ಕಥೆಯನ್ನು ಹೇಳೋಕೆ ಸ್ಟಾರ್ಟ್ ಮಾಡ್ತಾರೆ. ಪಾರ್ವತಿ ಹೇಳ್ತಾರೆ, ನಾನು ಕಣ್ಣು ಮುಚ್ಚಿಕೊಂಡು ಧ್ಯಾನಸ್ಥನಾಗಿ ನಾನು ನಿನ್ನ ಕತೆ ಹೇಳ್ತೀನಿ, ನೀನು ಲಕ್ಷ್ಯ ಕೊಟ್ಟು ಕೇಳು ಮತ್ತು ಹೂಗುಟ್ತಿರು, ನಡುವೆ ಹ್ಞೂ ಅನ್ನು, ಅಂದರೆ ನಾನು ನೀ ಕೇಳಾಕುಂತಿ ಅಂತ ನನಗೆ ಗೊತ್ತಾಗ್ತೈತಿ ಅಂತ ಹೇಳ್ತಾರೆ. ಮಾತಾನು ಭಕ್ತಿ ಶ್ರದ್ಧೆಯಿಂದ, ಆಯಿತು ಸ್ವಾಮಿ, ನಾನು ನಿಮ್ಮ ಕತೆ ಕೇಳ್ತೀನಿ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಭಕ್ತಿಯಿಂದ ಮಾತಾನು ಕಥೆಯನ್ನು ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನಡುವೆ ಹ್ಞೂ ಅಂತಿರ್ತಾಳೆ. ಮಧ್ಯದ ಒಳಗೆ ಏನಾಗುತ್ತೆ, ಪಾರ್ವತಿ ಮಾತಾಗ ನಿದ್ದೆ ಬರುತ್ತೆ, ನಿದ್ದೆಗೆ ಜಾರಿ ಬಿಡ್ತಾಳೆ. ಆ ಶಿವ ಕಥೆಯನ್ನು ಹೇಳ್ತಿರ್ತಾರೆ. ಆದರೆ ಅವಾಗೂ ಹೂಗುಟ್ಟು ಒಂದು ಸೌಂಡ್ ಬರ್ತಿರುತ್ತೆ, ಹಾಗಾಗಿ ಪೂರ್ತಿ ಕತೆ ಹೇಳ್ತಾರೆ. ಶಿವ ಎಚ್ಚೆತ್ತಾಗ ಗೌರಿಯನ್ನು ಎಚ್ಚೆತ್ತು, ಪ್ರಭು ಕತೆ ಮುಗೀತಾ ಅಂತ ಕೇಳ್ತಾಳೆ. ಹಾಂ ಮುಗೀತು, ನೀ ಕೇಳಿಸ್ಕೊಳ್ಳಿಲ್ಲ ಅಂತ ಕೇಳ್ತಾರೆ. ನಿದ್ದೆಗೆ ಜಾರಿದೆಯಾ ಅಂತ ಕೇಳ್ತಾರೆ. ಹೌದು ಪ್ರಭು, ನನಗೆ ನಿದ್ದೆ ಬಂದು ನಾನು ನಿದ್ದೆ ಮಾಡಿದೆ ಅಂತ. ಹಾಗಾದ್ರೆ ನೀನು ನಿದ್ದೆ ಮಾಡುತ್ತಿರುವಾಗ ಹೂಗುಟ್ಟವ್ರು ಯಾರು ಅಂತ ಕೇಳ್ತಾರೆ. ಆವಾಗ ಪಕ್ಕದಲ್ಲಿರುವಂಥ ಒಂದು ಮರದೊಳಗೆ ಒಂದು ಮೊಟ್ಟೆಯೊಳಗೆ ಒಂದು ಗಿಳಿಮರಿ ಇರುತ್ತೆ. ಗಿಳಿಮರಿ ಹೂಗುಡ್ತಿರುತ್ತೆ. ಪ್ರಭು ಮಾತಾ ನಿದ್ದೆಗೆ ಹೋದಾಗ ಹೂಗುಡ್ಲಿಲ್ಲ ಅಂದ್ರೆ ಕತ್ತಿಲಿಗೆ ನಿಂದ್ರಿಸಿ ಬಿಡ್ತಾರೆ ಅಂಥೇಳಿ ಅದು ಹ್ಞೂ ಅನ್ನೋಕೆ ಸ್ಟಾರ್ಟ್ ಮಾಡ್ತೈತಿ. ಆವಾಗ ಆ ಗಿಳಿ ಅಮೃತತ್ವದ ಕಥೆಗಳನ್ನೆಲ್ಲ ಕೇಳಿದ ತಕ್ಷಣ ಹೊರಗೆ ಬಂದು ಹಾರಿ ಹೋಗಿಬಿಡುತ್ತಾ. ಹೋದ ತಕ್ಷಣ ಶಿವ ಅದನ್ನು ಬೆನ್ನು ಹತ್ಕೊಂಡು ಅವರ ಒಂದು ತ್ರಿಶೂಲದಿಂದ ಅದನ್ನು ಹೊಡೆಯಕ್ಕಂತ ಅವ್ರನ್ನ ಬೆನ್ನು ಹತ್ತಾರೆ. ಯಾಕಂದರೆ ಯಾರೂ ಅದನ್ನು ಕೇಳಬಾರ್ದು ಅನ್ನೋದು ಅವ್ರ ಉದ್ದೇಶ ಆಗಿರುತ್ತೆ. ಇತ್ತ ಬದ್ರಿನಾಥದೊಳಗೆ ವ್ಯಾಸಮುನಿಗಳ ಪತ್ನಿ ತನ್ನ ತಲೆ ಕೂದಲು ಒಣಗಿಸಾಕ ಆಶ್ರಮದ ಹೊರಗೆ ನಿಂತಿರ್ತಾಳೆ. ಆಗ ಆಕೆಗೆ ಆಕಳಿಕೆ ಬರುತ್ತಾ, ಜೋರಾಗಿ ಬಾಯಿ ತೆಗೆದು ಆಕಳಿಸಿದಾಗ ಆ ಗಿಳಿಮರಿ ಆಕೆ ಬಾಯಿಯೊಳಗೆ ಬಂದು ಆಕೆ ಗರ್ಭ ಸೇರಿಬಿಡುತ್ತೆ. ಶಿವನು ಬಂದು ಈಗ ತಾನ ಒಂದು ಗಿಳಿ ಬಂತಲ್ಲ, ಬಂದು ನಿಮ್ಮ ಬಾಯಿಯೊಳಗೆ ಅದು ನಿಮ್ಮ ಗರ್ಭ ಸೇರ್ತು, ಅದನ್ನ ಹೊರಗೆ ತೆಗೀರಿ ಅಂತ ಹೇಳ್ತಾರೆ. ಆವಾಗ ಋಷಿಮುನಿ ಹೆಂಡತಿ ಏನಂತಾಳೆ, ಯಾಕೆ ತೆಗೀಲಿ ಅಂತ ಕೇಳ್ತಾಳೆ. ಈಗ ತಾನ ನಾನು ಹೇಳಕ್ಕುಂತಿದ್ದ ಅಮರತ್ವದ ಕಥೆ ಗಿಳಿ ಕದ್ದು ಕೇಳಿಸ್ಕೊಂಡೈತಿ ಅಂತ ಹೇಳ್ತಾಳೆ. ಋಷಿಮುನಿ ಅಂತ ಹೇಳ್ತಾಳೆ, ಹಾಗಾದ್ರೆ ಅಮರ ಕಥೆಯನ್ನು ಗಿಳಿ ಕೇಳಿತಿ ಅಂದಮೇಲೆ ಅದು ಅಮರ ಆತು, ಈಗ ನೀವು ಅದನ್ನು ಸಂಹರಿಸಿದ್ರೆ ಅಮರ ಕಥೆಯ ಮಹಿಮೆ ಕಡಿಮೆ ಆಗುತ್ತಲ್ಲ ಅಂತಾಳೆ. ಆಗ ಶಿವ ಅಲ್ಲಿಂದ ಹೊರಟು ಹೋಗ್ತಾರೆ. ಕಥೆನ ಗಿಳಿನ ಕೇಳಬೇಕಾಗಿತ್ತು, ಅದು ಅಮರ ಆಗಬೇಕಾಗಿತ್ತು. ಇಲ್ಲಿ ಪಾರ್ವತಿ ಮಾತ್ರ ನಿಮಿತ್ತ ಆಗಿರ್ತಾರೆ, ಕೇವಲ ಮಾತ್ರ ನಿಮಿತ್ತ ಆಗ್ತಾಳೆ. ಆವಾಗ ಇತ್ತ ಗಿಳಿ ಏನು ಮಾಡ್ತೈತಿ, ಅಮ್ಮನ ಗರ್ಭದೊಳಗೆ 12 ವರ್ಷ ಇರುತ್ತಂತ. ಇದನ್ನು ನೋಡಿದ ವ್ಯಾಸಮುನಿಗಳು ಹೇಳ್ತಾರೆ ಗಿಳಿಗೆ, ನೀವು ಹೊರಗೆ ಬಾ ಅಂತ ಹೇಳ್ತಾರೆ. ಆದರೆ ಗಿಳಿ ಹೇಳ್ತೈತಿ, ಇಲ್ಲ ಪಿತಾಶ್ರೀ, ನಾ ಹೊರಗೆ ಬಂದರೆ ಈ ಭೂಲೋಕದ ಮಾಯೆ ನನ್ನ ಆವರಿಸ್ತಾ, ಹಾಗಾಗಿ ನಾ ಬರಲ್ಲ ಅಂತೈತಿ. ಇಲ್ಲ, ನೀವು ಹೊರಗೆ ಬರಬೇಕು ಅಂತ ಅವರು ಆಗ್ರಹಿಸ್ತಾರೆ. ಆವಾಗ ಗಿಳಿ ಮರಿ ಹೊರಗೆ ಬರುತ್ತಾ. ಬಂದ ತಕ್ಷಣ ಅದು ತನ್ನ ಆಶ್ರಮದನ್ನು ಬಿಟ್ಟು ಹೋಗಕೊಂಡಿರ್ತೈತಿ. ಅವಾಗ ಋಷಿಮುನಿ, ಯಾಕೆ ಹೊರಗೆ ನಮ್ಮ ಆಶ್ರಮ ಬಿಟ್ಟು ಯಾಕೆ ಹೋಗ್ತೀವಿ ಅಂತ ಕೇಳ್ತಾರೆ. ಇಲ್ಲ, ನಾನು ಭಗವಂತನ ತಪಸ್ಸನ್ನು ಮಾಡಿ ಅವರ ಕೃಪೆಗೆ ಪಾತ್ರರಾಗಿ ನನ್ನ ಸಾಧನೆಯನ್ನು ಮಾಡ್ತೀನಿ ಈ ಭೂಲೋಕದೊಳಗೆ ಅಂತ ಹೇಳ್ತಾರೆ. ಆವಾಗ ಹೋಗಿ ಪೂಜೆ ಜಪವನ್ನು ಎಲ್ಲವನ್ನು ಮಾಡಿ ನಂತರ ಏನು ಮಾಡ್ತೈತಿ, ಶುಕಮುನಿಗಳಾಗ್ತಾರೆ. ಅವರೇ ಶುಕಮುನಿಗಳು. ನೀವು ನೋಡಿರ್ಬೋದು, ಒಬ್ಬ ಮನುಷ್ಯನಿಗೆ ಗಿಳಿ ಮೂಗಿರುತ್ತಲ್ಲ, ಅವರು ಶುಕಮುನಿಗಳಾಗಿ ಅವತರಿಸ್ತಾರೆ. ಆ ರಾಧೆ ಹತ್ರ ಇದ್ದ ಗಿಳಿನೇ ಶುಕಮುನಿಗಳಾಗ್ತಾರೆ. ಮುಂದೆ ಅವರು ಪಾಂಡವ ವಂಶದ
ತನ್ನ ಕಟ್ಟಕಡೆಯ ರಾಜನಾದ ಪರೀಕ್ಷಿತ ರಾಜನಿಗೆ ಭಾಗವತ ಪಾರಾಯಣ ಮಾಡಿ ಅವನ ಮೋಕ್ಷ ಪ್ರಾಪ್ತಿಗೆ ಕಾರಣನಾಗ್ತಾರೆ. ಸ್ನೇಹಿತರೆ, ಕತೆ ಕೇಳಿದ್ರಲ್ಲ, ಒಂದು ಗಿಳಿ ಒಂದು ಅಮರತ್ವದ ಕಥೆಯನ್ನು ಕೇಳಿ ಯಾವ ಥರ ಅಮರರಾದರು ಅಂತ. ಈ ಕಥೆಯನ್ನು ಕೇಳಿದರೆ ನಾವು ಅಮರಂತರೂ ಆಗಲ್ಲ, ಆದರೆ ಮೋಕ್ಷಕ್ಕೆ ಅಂತರೂ ಪ್ರಾಪ್ತಿ ಆಗ್ತೀವಿ ಅಂತ ಹೇಳ್ತಾ ಈ ಕಥೆ ಇಲ್ಲಿಗೆ ಮುಗೀತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ಕಾರ. ಹರ 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 ಮಹಾದೇವ್.